ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೂ ಇಲ್ಲ, ಸಿಂಪಲ್ ಆಗಿದೆ. ಏನಂದರೆ ಹೊಸ ವರ್ಷ ಇನ್ನೊಂದು 2 hours ಹೋದರೆ 2 to 3 hours ಹೋದರೆ ನೈಟ್ 12 o'clock ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಸೊ ನಮಗೆ ಹೊಸ ವರ್ಷ ಬಂದು ಯುಗಾದಿಗೆ ಅಂತಲೇ ಇದೆ. ಬಟ್ ಆದರೂ ಕ್ಯಾಲೆಂಡರ್ ಚೇಂಜಿಂಗ್ ಇಯರ್ ಮತ್ತು ಕ್ಯಾಲೆಂಡರ್ ಚೇಂಜಿಂಗ್ ಡೇಟ್ ಸ್ಟಾರ್ಟ್ ಆಗೋದು ಜನವರಿ 1ನೇ ತಾರೀಕಿಂದ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ದಾಬಸ್ಪೇಟೆ ಹೊರಟಿದ್ವಿ. ಯಾಕಂದರೆ ನಮ್ಮದು ಮೊಬೈಲ್ದು ಇಬ್ಬರದೂ ಟೆಂಪರ್ ಗ್ಲಾಸ್ ಹೊಡೆದೋಗಿತ್ತು. ಪಾಪು ಅವಾಗವಾಗ ಫೋನ್ ಎತ್ತಾಕ್ತಿರ್ತಾಳೆ, ಮತ್ತು ಆ ಫೋನ್ನ ಹಿಡ್ಕೊಳಕ್ಕೆ ಬರ್ತಾಳೆ. ಅವಾಗೆಲ್ಲ ಶಾರ್ಪ್ ಎಡ್ಜಸ್ಸು ಇರುತ್ತೆ, ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾವು ಬಂದಿದ್ದೆ ಶಿವಾಸ್ ಮೊಬೈಲ್ ಶಾಪ್. ಇದು ನನ್ನ ಫ್ರೆಂಡ್ ಅವ್ರದ್ದು ಪರಿಚಯ ಇರೋರದ್ದೇ ಅಂಗಡಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡನ್ನ ಕರ್ಕೊಂಬಂದಿದ್ವಿ. ನನ್ನ ಹಸ್ಬೆಂಡೇ ಹೇಳಿದರು ನನಗೆ ಪರಿಚಯ ಇರೋರು ಅಂತ, ನಡಿ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ತುಂಬಾ ಚೆನ್ನಾಗಿದೆ ಅಂಗಡಿ. ಯಾವ್ಯಾವ ಥರ ಬೇಕಾದರೂ ನಿಮಗೆ ಫೋನ್ಸ್ಗಳು ಸಿಗುತ್ತೆ. ಯಾರ್ಯಾರೋ ಹೊಸ ಫೋನು ಸೆಲ್ ಫೋನ್ಸು ತೊಗೋಬೇಕು ಅಂತ ಇದ್ದೀರೋ ಸೊ ನೀವು ಹೋಗಿ ತೊಗೋಬೋದು. ಅಫೋರ್ಡಬಲ್ ಪ್ರೈಸ್ ಇದೆ. ಒಂದು ಸಲ ವಿಸಿಟ್ ಮಾಡಿ. ಹಾಗೆ ದಾಬಸ್ಪೇಟೆಯಲ್ಲಿರೋರು ಕೂಡ ಒಂದು ಸಲ ವಿಸಿಟ್ ಮಾಡಿ. ಏನಂದರೆ ಹೊಸ ವರ್ಷ, ಹೊಸ ಆರಂಭ ಎಲ್ಲ ಶುರು ಆಗ್ತಿದೆ. 2025ರಲ್ಲಿ ಎಷ್ಟೊಂದು ಕಳ್ಕೊಂಡಿದ್ದೀನಿ, ಎಷ್ಟೊಂದು ಪಡ್ಕೊಂಡಿದ್ದೀನಿ. ಆದರೆ ಒಂದು ಖುಷಿ ವಿಚಾರ ಏನಂದರೆ 2025 ನನಗೆ ಕೊಟ್ಟಿರೋದು, ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ತೀನಿ 2025ರಲ್ಲಿ. ಸೊ 2025 ಜೂನ್ ನನ್ನ ಮಗಳು 28ನೇ ತಾರೀಕು ಹುಟ್ತಾಳೆ. ನನ್ನ ಮಗಳು ಹುಟ್ಟಿದ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು 1 ತಿಂಗಳು ಮಗುವಿನಲ್ಲಿ ನಾನು ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತೀನಿ. 3 months ಮಗುವಿನಲ್ಲಿ ನಾನು ವೈವಾನ ಅಟೆಂಡ್ ಮಾಡ್ತೀನಿ. ಅದ್ರ ಜೊತೆಗೆ ಕಾಲೇಜ್ ಕೂಡ ಹೋಗಿರ್ತೀನಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ. ಅದರಲ್ಲೆಲ್ಲನೂ ಗೆದ್ಕೊಂಡು ನನ್ನ ಪಾಡಿಗೆ ನನ್ನ ಲೈಫ್ನ ನಾನು ಮುಂದಕ್ಕೆ ತೊಗೊಂಬಂದಿದ್ದೀನಿ. ನಾನೆಲ್ಲೂ ಫುಲ್ ಸ್ಟಾಪ್ ಅಂತೂ ಇಟ್ಟಿರಲಿಲ್ಲ ನನ್ನ ಲೈಫಲ್ಲಿ. ಸೊ ನಾನು ನಿಂತಿದ್ದು ಯಾವಾಗ ಅಂತಂದರೆ ನನ್ನ ಮಗಳು 3 months ಕಂಪ್ಲೀಟ್ ಆದಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಂತಿದ್ದೆ. ಗ್ಲಾಸ್ ಹಾಕಿದ್ದಾರೆ, ಫೈನಲಾಗಿ ಈಗ ಬಂದಿದೆ, ಚೆನ್ನಾಗಿ ಹಾಕಿದ್ದಾರೆ. ಆದರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಎಷ್ಟು ಚಿಕ್ಕ ಚಿಕ್ಕ ಮೊಬೈಲ್ ಇದ್ದೋ ಅಂದರೆ ಅಲ್ಲಿ ನೋಡಿಬೇಕಾದ್ರೆ ನೀವು 1300 ಅಷ್ಟೇ ಅಂತೆ. ಅವು ತುಂಬಾ ಚಿಕ್ಕಿದೆ. ನಮ್ಮದು ಮಾಮೂಲಿ ಸಿಮ್ ಹೇಗಿದೆಯೋ ಅದೇ ಥರನೇ ಹಾಕ್ಕೋಬೋದಂತೆ. ಅದನ್ನು ನೋಡಿ ಖುಷಿ ಆಯಿತು, ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಅದಾದಮೇಲೆ ಲಾಸ್ಟ್ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಉಡುಪಿ ಗ್ರ್ಯಾಂಡ್ಗೆ ಕರ್ಕೊಂಬಂದರು. ಇದು ಬರೋದು ದಾಬಸ್ಪೇಟೆ ಮತ್ತು ನೆಲಮಂಗಲ ರೋಡಲ್ಲಿ. ದಾಬಸ್ಪೇಟೆಯಿಂದ ನೆಲಮಂಗಲ ಸೈಡ್ ಹೋಗ್ತಾ ನಿಮಗೆ ಸಿಗುತ್ತೆ. ಹೋಟೆಲ್ ಏನೋ ಚೆನ್ನಾಗಿದೆ, ಊಟನೂ ಚೆನ್ನಾಗಿತ್ತು. ಸ್ವಲ್ಪ ಪ್ರೈಸ್ ಜಾಸ್ತಿ ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತು, ಆದರೆ ತುಂಬ ಚೆನ್ನಾಗಿತ್ತು. ನಾನು ಊಟ ಆರ್ಡ್ರ್ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡು ಊಟಕ್ಕೆ ಕಾಯ್ತಾಯಿದ್ರೆ ನನ್ನ ಮಗಳು ವೆಯ್ಟರ್ ಜೊತೆಗೆ ಜ್ಯೂಸ್ ಮಾಡೋರ ಜೊತೆಗೆ ಹರಟೆ ಮಾಡ್ತಿದ್ಲು. ಅವರು ನನ್ನ ಮಗಳು ಆಡೋದು ನೋಡಿ ವಿಡಿಯೋ ಮಾಡ್ಕೊತಿದ್ರು. ಸೊ ನಾವು ಪನ್ನೀರು ಮತ್ತು ಬಟರ್ ನಾನ್ ತೊಗೊಂಡು ತಿಂದ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.